ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮ ಹಸ್ತಿನಾವತಿ ಹತ್ತ ಸಿಂಹಾಸನಾಧೀಶ್ವರ ಗಾಂಧಾರಿಯ ಜ್ಯೇಷ್ಠ ಕುವರನಾದ ದುರ್ಯೋಧನ ಚಕ್ರವರ್ತಿ ಜೈ ಬರಾಕ್ ಜೈ ಬರಾಕ್ ಜೈ ಜೈ ಬರಾಕ್. ಕುರು ಸಭಾಂಗಣ ಶಿಶೋಭಿತ ಮಣಿಮಕುಟ ಒಂದೇ ಬಾಣದಲ್ಲಿ ಗಂಗಾ ಪ್ರವಾಹವನ್ನು ಹಿಬ್ಬಾಗ ಮಾಡಿದ ಕುರುಶ್ರೇಷ್ಠ ಪಿತಾಮಹ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಧನುರ್ವಿದ್ಯಾ ಪಾರಾಂಗಿತ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾರ ಮಮ ಜಯ ಮಂದಾರ ಭಕ್ತಿ ಸಾಗರ ಚಿಕ್ಕಪ್ಪ ವಿದುರ ಮಹಾಶ್ರೇಯರಿಗೆ ನಮೋ ನಮಃ. ದಮಣಿ ದಮಣಿಗಳಲ್ಲಿ ಕುರುರಕ್ತವನ್ನೇ ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಅಪೂರ್ವ ಬಿಳ್ಳಾಳು, ಕೆಚ್ಚದಯ ಕಟ್ಟಾಳು, ಈ ದುರ್ಯೋಧನನ ಕಣ್ಮಣಿ, ಸದಾ ನನ್ನ ಶ್ರೇಯೋಭಿಲಾಷವನ್ನೇ ಆಶ್ರಯಿಸುತ್ತಿರುವ ಅಂಗಾಧಿಪ ಕರ್ಣ, ದುರ್ಯೋಧನ ಪ್ರಜ್ವಲಿಸಿ ಉರಿಯುತ್ತಿರುವ ನನ್ನ ಕೋಪೋಗ್ನಿಯ ಜ್ವಾಲೆಗೆ ಸಕಾಲದಲ್ಲಿ ಅಚ್ಚೆನ್ನೆರೆದು ಸದಾ ಈ ಕುರುಸಿಂಹಾಸನವನ್ನೇ ಪೋಷಿಸಿಕೊಂಡು ಬರುತ್ತಿರುವ ಸೋದರ ಮಾವ ಶಕುನಿ, ನಿಮ್ಮಂತ ಅಪೂರ್ವ ವೀರರತ್ನಗಳು ಈ ಕುರುರಾಜಲಕ್ಷ್ಮಿಯ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ ಫಲರೆಲ್ಲರೆ ಬೆಸುಕಲಿ ಫಲರೆಲ್ಲರೆ ಬೆಸುಕಲಿ ಇದರ ಗೋಲ್ ಫಲರೆ ಫಲರೆ ಫಲ ಸಾಮಲೆ ಫಲರೆಲ್ಲರೆ ಬೆಸುಕಲಿ ಧೀರ ಧೀರರಳ್ಳು ಕಣ್ಣ ಗುಣ ನೆನೆಸೆ ಧೀರರೊಳ್ಳು ಕಣ್ಣ ಗುಣ ನೆನೆಸೆ ಸೋರಿ ಚರಿತ ಸೌಭಾಗ್ಯದ ಸಿರಿಯ ಸೋರಿ ಚರಿತ ಸೌಭಾಗ್ಯದ ಸಿರಿಯ ಹರಯನು ನಾವು ಪರಿ ಪರಿ ವಿಧದಲ್ಲಿ ಬಾಳ್ಬೇಕು ಹರಯನು ನಾವು ಪರಿ ಪರಿ ವಿಧದಲ್ಲಿ ಬಾಳ್ಬೇಕು ಭೀಷ್ಮ ದ್ರೋಣ ಅಧಿರಥ ಕರ್ಣ ಭೀಷ್ಮ ದ್ರೋಣ ಅಧಿರಥ ಕರ್ಣ ಸುಶಾಸನ ಗುಣಿಗಳ ಇವರ ಬದಲೇ ಸುಶಾಸನ ಗುಣಿಗಳ ಇವರ ಬದಲೇ ತೋರಿ ಭುಜಬಲ ಪರಕ್ರಮ ತೋರಿ ಘನಮೂಡಿ ನಿರುತವು ತರಗಳು ಸುಖದಲ್ಲಿ ಬಾಳೆ ನಿರುತವು ತರಗಳು ಸುಖದಲ್ಲಿ ಬಾಳೆ ನಿರುತವು ಧರಗಳು ಸುಖದಲ್ಲಿ ಬಾಳೆ
ಪಿತಾಮಹ ಗುರು ದ್ರೋಣಾಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ದೇಶಕೋಶ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವೂ ಇಲ್ಲದೆ ಆ ನಂದಗೋಪಾಲಕನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡುತ್ತಿದ್ದ ಅವರ ಧೈರ್ಯ ಸಾಹಸಗಳು ಎಷ್ಟರ ಮಟ್ಟಿಗೆ ಹೆಚ್ಚಿದೆ ನೋಡಿದಿರಾ? ದುರ್ಯೋಧನ, ಪಿತಾಮಹ, ಮನ್ನವೇಂದ್ರನೇ ಮನ್ನವೇಂದ್ರನೇ ಲಾಲಿಸೆನ್ನ ಮಾತಾ ಮನ್ನವೇಂದ್ರನೇ. ದುರ್ಯೋಧನ, ವಸುದೇವನ ಮಾತೋ ಮೀರಬೇಡ, ವಸುದೇವನ ಮಾತೋ ಮೀರಬೇಡ, ಅರ್ಧ ರಾಜ್ಯವ ಕೊಟ್ಟು ಅರ್ಧ ರಾಜ್ಯವ ಕೊಟ್ಟು ಆಧರಿಸು ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದರೆ? ಯುದ್ಧವೇ ಯುದ್ಧ. ಯುದ್ಧಕ್ಕೋಗಿ ನನ್ನ ಬಳಿ 11 ಕೋಟಿ ಸೈನ್ಯ ದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಹೊರೆ ಕಾಲಿಗೆ ಸಿಕ್ಕಿದ ಗುಚ್ಛಾಗಿ ಹೋದು. ಸಹೋದರ ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರುಮೂಪನಾಶಕನಾರಿರುವರು? ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ಪುರುಷೋತ್ತಮರ ದಯ ಮಾಡುತ್ತಿರುವರು. ಏನು? ಪುರುಷೋತ್ತಮನ ದಯ ಮಾಡುತ್ತಿರುವನೆ ಬರಲಿ. ವೀರಾದು ವೀರನು ಪುರಸ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲ ಪುರುಷೋತ್ತಮನು ಅವನು ನೇರವಾಗಿ ನನ್ನ ಅರಮನೆಗೆ ಬರುವನೆಂದು ಸಕಲ ಭೋಗ ಸಾಮಗ್ರಿಗಳನ್ನೆಲ್ಲವೂ ಸಿದ್ಧಪಡಿಸಿದ್ದೆನು. ಆದರೆ ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದೋಸಿ ಪುತ್ರನ ಮನೆಯನ್ನು ಆಶ್ರಯಿಸಿದನಂತೆ. ಛೇ, ಎಷ್ಟೇ ಆಗಲಿ ಗೊಲ್ಲರಿಂದ ಪೋಷಿತನಾದ ಆ ಗೊಲ್ಲನಿಗೆ ಆ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಹೋದೀತು? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಓಹೋ, ಯಾರಾಗ ಮಾತನಾಡುತ್ತಿರುವುದು? ವಿದುರ ಮಹಾಶ್ರೇಯರು, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆ? ಅದು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಚಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ವೀರರಿಂದ ಪರಿತನಾದ ಈ ಚಕ್ರವರ್ತಿಗೆ ದೋಸಿ ಪುತ್ರನ ಹಿತವಚನಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಪೂಜ್ಯನು ಹಿರಿಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜ ಆಸ್ಥಾನವ ಗೌರವನ್ನೇ ಧಿಕ್ಕರಿಸುತ್ತಿರುವ ಈ ವಿದುರನನ್ನು ಸಭೆಯಿಂದ ಆಚೆಗೆ ಓಡಬೇಡು. ಲವೋ ದಾಸ್ಯಪುತ್ರ ವಿದ್ರ, ಈ ಸಭೆಯನ್ನು ಬಿಟ್ಟು ಆಚೆಗೆ ಹೊರಡು, ಇಲ್ಲವಾದರೆ ತಕ್ಕ ಶಿಕ್ಷೆ ಆಗುವುದು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದು ಹೋಗಬರದಿ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಹರಿಸಿಕೊಳ್ಳುವಾಗ
ಅದನ್ನು ತಡೆಯಲು ಇಟ್ಟಿದ್ದ ಧನಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದ ವಿದುರ. ಪ್ರಮಾದ ವಿದುರ. ಬಾಲಕನಾದ ಸುಯೋಧನನು ಪಾಪದಿಂದ ಮಾತನಾಡೋದಕ್ಕೆ ಈ ಸುವರ್ಣ ಬಣವನ್ನು ಮುರಿದು ಹಾಕಿದೆಯಾ? ಸ್ನೇಹವನ್ನು ಕಳ್ಕೊಡಬೇಡ ವಿದುರ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಹಾಸಕ್ಕೀಡು ಮಾಡಿ ಅವನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ಆ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವರೇ ಇರುತ್ತಿರಲಿಲ್ಲ. ಕರ್ಣ, ಆತನ ಗೊಡ್ಡು ಬೆದರಿಕೆ ನೀನು ಬೆದರಂತಾಯ್ತಲ್ಲ. ದುರದೋ ಪಾರ್ಥನ ಶಿರವೊಂದರುಣಿಗೆ ಕರ್ಣ, ದುರದೋ ಪಾರ್ಥನ ಶಿರವೊಂದರುಣಿಗೆ ಉರುಳಿರಬೇನೆನುತ ಶಪಥವಂಗಾಂತೋ ಕರ್ಣ, ಮಹೇಶ್ವರನ ಕುವರನಮ್ಮೆಚ್ಚಿಸಿ ಮೆಚ್ಚಿಸಿ ಗಣಲೋಪ ವಿಜಯಂ ಕಲಿತಾಕ್ಷಣ ನಿನಗೆ ಸಮರಾರಿ ಹರೇಕಲ್ಲ. ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈಗ ಆತನ ಬಿಲ್ಲುನಿಂದ ಆಗಬಹುದಾದರೂ ಏನಿದೆ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಗೊಲ್ಲ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಮರ್ಯಾದೆ ಮಾಡಿದ್ದೆ ಆದರೆ ಅಂತವರು ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು. ಎಚ್ಚರ ಇವರಲಿ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದಿದ್ದೀನಲ್ಲ, ಅದು ಸಿದ್ಧವಾಗಿರುವುದನ್ನ ಎಲ್ಲಿ ಅದನ್ನು ಆ ಗೊಲ್ಲನು ಬಂದಾಗ ನಾನು ಅದನ್ನೇ ವೀಕ್ಷಿಸಿಕೊಂಡಿರುವೆನು. ಇದು ಪರಾಮರ್ಶಬೇಕು. ಅದು ಆ ಮಾಯಾವಿ ತಲೆ ಬರುತ್ತಿರುವನು. ಎಚ್ಚರವಿರಲಿ. ನಮಸ್ಕಾರ. ಪರಮಾತ್ಮನಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಹಾ, ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಬೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸುವರು, ಈತರು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ತನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡು. ಜಾಗೃತಳಾಗು ನನ್ನ ಯೋಗಿ ಮಾಯೆ. ದುರ್ಯೋಧನ, ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ಧೂರ್ತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ನಷ್ಟಕ್ಕೆ ನನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆಗೊಳ್ಳಬೇಡ. ಗೋಪಾಲಕನಾಗಿ ಗೋಗಳನ್ನು ಕಾದಿದ್ದಾಯಿತು, ಚೋರದನದಿಂದ ಬೆಣ್ಣೆ ಮುದ್ದೆಗಳನ್ನು ಕದ್ದಿದ್ದಾಯಿತು, ಬಗೆ ಬಗೆಯ ವೇಷಗಳನ್ನು ಧರಿಸಿ ಅನೇಕರನ್ನು ಕೊಂದಿದ್ದು ಆಯಿತು, ಅನೇಕ ಗೋಪಿಕಾಶ್ರೀಯರನ್ನು ಕೆಡಿಸಿದ್ದು ಆಯಿತು. ಇದೆಲ್ಲವೂ ಸಾಲದೆಂದು ಪಾಂಡವರಿಗೆ ರಾಯಭಾರಿಯಾಗಿ ಬರಬಹುದೇ? ಹೇ, ನೀನು ನೇರವಾಗಿ ನನ್ನ ಅರಮನೆಗೆ ಬರುವನೆಂದು ಸಕಲ ಭೋಗ ಸಾಮಗ್ರಿಗಳನ್ನೆಲ್ಲವೂ ಸಿದ್ಧಪಡಿಸಿದ್ದೇನು. ಆದರೆ ನೀನು ಬಾರದೆ ನಿನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ವಿದುರನ ಮನೆಯನ್ನು ಆಶ್ರಯಿಸುವುದೇ ಛೆ ಅಪಮಾನ. ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ?
ಅವರ ಮನೆಗಾದರೂ ಹೋಗಬಹುದಿತ್ತಲ್ಲವೇ? ಉಪಚರಿಸುವನೆಲ್ಲ ಬಿಟ್ಟು ನಿನ್ನ ಹುಟ್ಟುಗುಡು ಕಾನುಸಾರವಾಗಿ ಓರ್ವ ದಾಸಿಪುತ್ರನ ಮನೆಯಲ್ಲಿ ಆಶ್ರಯಿಸುವುದೇ? ಛೇ ಛೇ! ಆದರೂ ಹೇಳುವೆನು ಕೇಳು. ನಾನು ನಮಸ್ಕರಿಸಿದ್ದು ಭೂಮಾತೆಗೆ, ನಿನಗಲ್ಲ. ಬಂದಿದ್ದಾಯಿತು, ಆಸೀನರಾಗು. ಈ ದುರ್ಯೋಧನ ರಾಜವೈಭೋಗವು ಹೇಗೆ ಇದೆ ಎಂದು ನೋಡಿ ಆನಂದ ಪಡುವೆಯಂತೆ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಮಮತೆ ಅಲ್ಲವೇ? ಇರಬಹುದು. ಆಹಾ, ಇರಬಹುದು ಏನು, ಇದ್ದೇ ಇದೆ. ಎಷ್ಟೇ ಆದರೂ ಶ್ರೀಲೋಲನಲ್ಲವೇ? ಸಹೋದರ ದುಶ್ಯಾಸನ, ನಡೆಯಲಿ ರಾಜನರ್ಥನ. ಕರುಣಾಳು ಗುರುಭೂಪ ರಾಜೇಶ್ವರ, ಕರುಣಾಳು ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ. ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಗುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ನನ್ನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ನನ್ನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ. ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ. ಸೋದರ ಮಾವನ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್. ಎಲ್ಲವ
ಈಶ್ವರ ನೀಲವನ್ನಧಾರಿ ಈ ಚೆಲುವ ನೀಲವನ್ನಧಾರಿ ಚೆಲುವ ಕುಲರನಾದದೆ ಕುಲರನಾದದೆ ಆದದೆ ಜಗದ ಜನರ ಮರುಳುಗೊಳಿಪ ಕೊಳಲನಾದದೆ ಕೊಳಲ ನಾದದೆ ಜಗದ ಜನರ ಮರುಳುಗೊಳಿಪ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಕೃಷ್ಣ ಕೃಷ್ಣ ಬಾಲಕಿಯರೇ, ಕ್ಷಮಿಸಿ ಮಹಾಪ್ರಭು. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ
ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗ ಸಹೋದರ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೂ ಕರುಣಾಳು ಗುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಗುರು ಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ
ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಗದು ಮೆದಕ ಚಣ್ಣ ಮೆದಕ ಚಣ್ಣ ಮೆದಕ ತಗ ಚಣ್ಣ ತಾಮ್ ತಗ ಚಣ್ಣ ತಾಮ್ ಕರುಣಾಳು ಗುರು ರಾಜೇಶ್ವರ ಗುರು ವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾಳು ಗುರು ರಾಜೇಶ್ವರ ರಾಜೇಶ್ವರ ಮುರಹರಿಯು ಬಂದ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದಲ್ಲವೇ? ಮುರಹರಿಯು ಬಂದ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದಲ್ಲವೇ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವೆ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾತ್ ಗೃಹ ದಹನ ಇದೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಕೇಳಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಗುರುಕುಲಕ್ಕೆ ಗುರುದ್ರೋಣರೇ, ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ
ಧರ್ಮ ನಶಿಸಿತೆ ಮಹಾರಾಜ. ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಧರಣಿಯಾಳಿದವರೆಲ್ಲ ಮರಳಿ ಬಾರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿಟ್ಟು ಸುಖದಿ ಬಾಳು ಕುರುನಂದನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದನು. ಮುಂದಿನ ವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರತಕ್ಕದ್ದು. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾ ಸದೃಢರೇ, ಶ್ರೀಕೃಷ್ಣ ಪರಮಾತ್ಮನು ತಮ್ಮ ಮುಂದೆ ತನ್ನ ರಾಜ್ಯ ಕಾರ್ಯಗಳನ್ನು ನಿರೂಪಿಸಿದ ಕಾರ್ಯಗಳೆಲ್ಲವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆದುಕೊಳ್ಳುವರೆಂದು ನಾನೂ ಸಹ ನಂಬಿರುವೆನು. ಇನ್ನು ಸಮಯವನ್ನು ವ್ಯರ್ಥ ಮಾಡುವುದರಿಂದ ಅಮೃತವೂ ವಿಷವಾಗುವುದು. ದುರ್ಯೋಧನ ಪಿತಾಮಹ, ನಿನ್ನ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವಿಭವದಿಂದ ಬಾಳುವಂತ ನಾವು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ದುರ್ಯೋಧನ, ಓಹೋ, ವಿದುರ ಮಹಾಶ್ರಯರು. ನನಗೆ ನೀತಿ ವಚನ ಹೇಳುವುದರಲ್ಲಿ ಇವರು ಒಂದು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವು. ನಿನ್ನಂತ ಹೊರಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಾನೀಗ ಸುಮ್ಮನಿದ್ದರೆ ದೋಷ ಉಂಟಾಗುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನು ನೀನೇ ಅನುಭವಿಸು. ಪಾಂಡವ ಅವರಿಗೆ ಇಚ್ಛೆದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಿರಬೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನ ಓರ್ವನಲ್ಲೇ ದೋಷವು ಕಂಡು ಬರುವುದೇನು? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ, ನಿನ್ನ ದೂತತ್ವವನ್ನು ನೀನು ಬಹಳ ಶ್ಲಾಘನೀಯವಾಗಿ ನೆರವೇರಿಸಿದೆ. ಆದರೆ ನಿನ್ನ ಮರುಳು ಮಾತಿಗೆ ಒಡಂಪಡುವವರು ಬುದ್ಧಿಹೀನರು ಮಾತ್ರ. ಈ ಕೌರವೇಶ್ವರನಲ್ಲ, ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನದ ಕೊಳಕು ನೀರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಬಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ ಕೇಳು.
ಈ ಚಂದ್ರಕುಲ ಚಕ್ರೇಶ್ವರನೇ ಸಂಹಾರ ಮಾಡಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಪೋಕ ಭೀಮಸೇನ ಅವನದು ದುರಗ್ರಹ. ಲೋಕೈಕ ವೀರನು ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಅದ್ಯಾರವ ಕಾರಿಗೆ ಗೆಜ್ಜೆಯನ್ನು ಕಟ್ಟಿ ಉತ್ತರಿಗೆ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ಅರ್ಜುನ. ಅವನದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡುನಂದನರು. ಅವರದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಕುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದಿರುವಲ್ಲವೇ ಆ ನಿನ್ನ ಪಾಂಡವರು. ಅದೋ ದುರಾಶಯ. ನಾವು ವೀರರು ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಕುಂತಿ ಪುತ್ರರು. ಅದೋ ದುರಾಭಿಮಾನ. ಎಚ್ಚೇರು ಕೃಷ್ಣ, ನೀವು ಯಾರೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ನಿಲ್ಲು. ಕಟ್ಟ ಕಡೆಯದಾಗ ಹೇಳುವೆನು. ಈ ರತ್ನ ಸಿಂಹಾಸನದ ಮೇಲೆ ಪ್ರಮಾಣ ಮಾಡಿ ಹೇಳುವೆನು ಕೇಳು. ಆ ಪಾಂಡವರಿಗೆ ಅರ್ಧ ರಾಜ್ಯವಲ್ಲ, 5 ಗ್ರಾಮಗಳಲ್ಲ, 1 ಕೋಭಾಗದಲ್ಲಿ ಮುಳ್ಳು ಮನೆ ಊರುವಷ್ಟು ಭೂಮಿಯನ್ನು ಸಹ ಕೊಡಲಾಗದು. ಇದೇ ನನ್ನ ಕಟ್ಟ ಕಡೆಯ ನಿರ್ಧಾರ. ಹೊರಟು ಹೋಗು. ಅಣ್ಣನ ಮಾತುಗಳು ನನಗೊಪ್ಪಿದವು. ಈ ಗುರು ಸಹೋದರರಲ್ಲಿ ಪ್ರಜ್ವಾಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಇದ್ದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡವರ ಸಮಿತ್ತ ಸೇನ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವುಗಳು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧವಾಗಿರುವನು. ಹೋಗು, ಸಮರವೇ ಸಿದ್ಧ. ಕೃಷ್ಣ, ಹೋಗು, ಸಮರವೇ ಸಿದ್ಧ. ದುರ್ಯೋಧನ, ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ಎಂದಿಗೂ ರುಚಿಸುವುದಿಲ್ಲ. ಚೆಲ್ಲಿಸದೋ ರಾಧೆಯನ ಪಂಥ. ಕೃಷ್ಣ, ಚೆಲ್ಲಿಸದೋ ರಾಧೆಯನ ಪಂಥ. ವ್ಯರ್ಥ ನುಡಿಗಳಿಂದ ಮತಿಗೆಟ್ಟಿ ನುಡಿವಿರೇಕೆ, ಮತಿಗೆಟ್ಟಿ ನುಡಿವಿರೇಕೆ. ಮಹಾರಥಿ ಕನಂದೆನಿಸಿ ದುರುಳ ಪಾತನ ಶಿರವ ಅರಿವ ತನಕ, ಆ ದುರುಳ ಪಾತನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಲಿಪಗೆ. ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವಿಯ. ಅರ್ಜುನನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯ. ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ
ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲಲ್ಲವೇ? ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಬಲೆ ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು. ಭಾರತ ಭೂಮಿ ಸಜೈಸಿ ದುರಾಶಾ, ಭಾರತ ಭೂಮಿ ಸಜೈಸಿ ದುರಾಶಾ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದಿರೈ. ಭಾರತ ಭೂಮಿ ಸಜೈಸಿ ದುರಾಶಾ, ಜೈಸಿ ದುರಾಶಾ. ಕರೆಸಿದನು ಅನುಜಾತರ, ಕರೆಸಿದನು ಅನುಜಾತರ, ಕರೆಯಲೆತ್ತಿ ಖ್ಯಾತಿ ಪಡೆ ಸ್ಥಿತಿಯಾಗುವೇರ. ಕರೆಯಲೆತ್ತಿ ಖ್ಯಾತಿ ಪಡೆ ಸ್ಥಿತಿಯಾಗುವೇರ. ವೈರವಲೆ ನೀಗಿ ಸ್ಮರಣೆಯ ತಾಳೈ, ವೈರವಲೆ ನೀಗಿ ಸ್ಮರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭಕ್ತ ಹೊರಗುಣಯುತ ನೆನೆಸಿ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆಸಿ. ಓರೇ ದೈಸ ಭಾರತ ಭೂಮಿ ಸಜೈಸಿ ದುರಾಶಾ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದಿರೈ. ಭಾರತ ಭೂಮಿ ಸಜೈಸಿ ದುರಾಶಾ, ಜೈಸಿ ದುರಾಶಾ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಇನ್ನು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ಶಾಂತಿ ಮಮತೆಯ ಹೊರತು ಬೇರೇನು ಬೇಕಾಗಿಲ್ಲ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರುಗಳ ಈ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನಿದೆ ಯದುಪತಿ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ಯದುಪತಿ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರಧರ್ಮವಿಹುದೇ ಆ ಏರಿ ಪಾಂಡವಗಳು. ಕೃಷ್ಣ, ಶಾಸ್ತ್ರಧರ್ಮವಿಹುದೇ ಆ ಏರಿ ಪಾಂಡವಗಳು. ನುಡಿಯೊಳಗವರೆಂತು ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನೆಲ್ಲವಾ ಅರಿತು ನೀನೆಲ್ಲವಾ ಭ್ರಾಂತಿ ಮೂಡಿದೆಯ ಮುಕುಂದ. ಭ್ರಾಂತಿ ಮೂಡಿದೆಯ ಮುಕುಂದ. ಪಾಂಡವರು ಅವರಿಗೆ ಭಿಕ್ಷಾವೃತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ
ಸಾಮ್ರಾಜ್ಯವನ್ನು ಒಪ್ಪಿಸಲು ಅಸಾಧ್ಯ. ಅದು ನನ್ನಿಂದಾಗದು. ಯುದ್ಧದ ಭಯವನ್ನೇ ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಮತ್ತೇನು? ಆದರೆ ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆಳೆದು ತಂದು ಮರೆತೆಯ. ಸಹೋದರರ ಪತ್ನಿಯನ್ನು ರಾಜಸಭೆ ಗೆಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ ಸರ್ಪಬಂಧ. ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯವಾಗಿ ಆ ಪಾಂಡವರನ್ನು ಕಾಡುಗಟ್ಟಬೇಕೆಂದು ಛಲತೊಟ್ಟಿರುವ ಕೆಚ್ಚೆದೆಯ ಕಟ್ಟಾಳು ಈ ಕೌರವೇಶ್ವರನು. ಕೇಳಿಕೆ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಪತ್ನಿ ದ್ರೌಪದಿ. ಅಂದೇ ಅಂದೇ ತೊಟ್ಟನು ಕೃಷ್ಣ ಛಲವನು. ಭೂತಪೇತಗಳಿಗೆ ಒಡೆಯನಾದ ಆ ಭೂತೇಶ್ವರನೇ ಕಣಕ್ಕಿಳಿದು ಕೋಲ್ಕೆರೆದು ನಿಂತರೋ ಸರಿಯೇ. ಕೈಹಸ್ತದಿಂದ ನಿರ್ಮಿತವಾದ ಈ ಕುರುಸಿಂಹಾಸನವು ರಕ್ತದ ಮಡಿಯಿನಲ್ಲಿ ಕೊಚ್ಚಿ ಹೋದರು. ಚಂದ್ರಕುಲ ಚಕ್ರೇಶ್ವರನಾದ ನಾನು ಮಶನದ ಮಣ್ಣಲ್ಲಿ ಮಣ್ಣೋಗಿ ಹೋದರು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹರಿಯೇ ಹಠ ಮಡಿ ಗೆಲ್ಲನವ ರಾಜವಾ. ಹರಿಯೇ ಹಠ ಮಡಿ ಗೆಲ್ಲನವ ರಾಜವಾ. ಛಲವನ್ನು ಬಿಡಲು, ನೆಲವನ್ನು ಕೊಡಲು. ಛಲವನ್ನು ಬಿಡಲು, ನೆಲವನ್ನು ಕೊಡಲು. ಛಲವ ಜಯಿಸಿ ತನ್ನ ಮುದಗಳು ಹರೆಯ ಮಾತಿದು ವೀರತ್ವ ತೋರಿದ ಬರುವುದಿಲ್ಲವೋ ರಾಜವ. ಆ ಪಾಂಡು ನಂದನರು ನನ್ನೋದು ಯುದ್ಧವ. ಆ ಪಾಂಡು ನಂದನರು ನನ್ನೋದು ಯುದ್ಧವ. ಮಡಿಗೆಲ್ಲ ನಿರತ ಹೋಗಿಕೊಳ್ಳಲು. ಮಡಿಗೆಲ್ಲ ನಿರತ ಹೋಗಿಕೊಳ್ಳಲು ಬರುವುದಿಲ್ಲವೋ ರಾಜವ. ಕಾಡೆಯ ಮಾತಿದು ವೀರತ್ವ ತೋರಿದ ಬರುವುದಿಲ್ಲವೋ 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 ರಾಜವ. ಕೃಷ್ಣ, ಆ ಪಾಂಡವರ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಘೋರವಾದ ರಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದನದಲ್ಲಿ, ವೀರ ರಥಿಕರ ಘೋಷಣದಲ್ಲಿ. ಛಲ ತೊಟ್ಟು ಮಾಡುವುದು ಯುದ್ಧ. ಕಡಾಕಾಡಿಯಲ್ಲಿ ಸತ್ತರೆ ಸಾಮ್ಯುದ್ಧ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೋಗು, ಸಂಗ್ರಮದ ಸಲಕರಣೆಗಳನ್ನು ಸಿದ್ಧಪಡಿಸುವಂತೆ ಓ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಆ ಕೌರವೇಶ್ವರ ಈ ದರ್ಪಿತ ವಾಕ್ಯಗಳನ್ನು ಈ ಕಿವಿಯಲ್ಲಿ ಇನ್ನೆಷ್ಟು ಹೊತ್ತು ಕೇಳುವುದು ದುರ್ಯೋಧನ? ಸಕಲ ಭೂಮಿ ಪಾಲನ ಜಯಿಸುವೆ
ಮದಾಂತರ ಸಕಲ ಭೂಮಿ ಪಾಲನ ಜಯಿಸುವೆ ಮದಾಂತರ ಜಯಿಸುವೆ ಮದಾಂತರ ಜಯಿಸುವೆ ಮದಾಂತರ. ಸಹೋದರ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ತದೇಕ ಚಿತ್ತರಾಗಿ ನಿನ್ನ ನಿಂದನೆಯನ್ನು ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯ ದೊರಕಿದರೆ ಇವರು ಎಂತ ದ್ರೋಹ ಮಾಡಲು ಎದುರತಕ್ಕವರಲ್ಲ. ನಡೆ, ಒಂದು ಕ್ಷಣವು ನಿಲ್ಲಲಾಗದು. ನಡೆ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯಿರಿ, ನಡೆ. ನಡೆಯಿರಿ. ಕುಮಾರ, ದುರ್ಯೋಧನ, ನಿಲ್ಲು. ಹೋಗಬೇಡವೋ ನಮ್ಮನು ತೊರೆದು. ಕುಮಾರ, ಹೋಗಬೇಡವ ನಮ್ಮನು ತೊರೆದು. ನಿಂತೋಲಿಸೋ ಪ್ರಿಯ ಕುಮಾರ. ದುರ್ಯೋಧನ, ಮದದಿಂದ ಮೆರೆದು ಮಡಿಯುವುದು ತರವಲ್ಲ. ಕುಮಾರ, ಮದದಿಂದ ಮೆರೆದು ಮರೆಯುವುದು ತರವಲ್ಲ. ತಿರುಗೋ ಹಿತವ ತಿಳಿದೋ ಕುಮಾರ. ಹೊರಟೆ ಓದನೆ ಕುಮಾರ. ದುರ್ಯೋಧನ, ಹೊರಟೆ ಓದನೆ ಕುಮಾರ. ದುರುಳನ ಗರ್ವವ ಮುರಿಯುವೆ ನೀಗಲೇ. ದುರುಳನ ಗರ್ವವ ಮುರಿಯುವೆ ನೀಗಲೇ. ರಣದೊಳು ಅವನನ್ನು ಮುರಿಯುವೆ ನೀಗಲೇ. ರಣದೊಳು ಅವನನ್ನು ಮುರಿಯುವೆನೆ ಗಲೆ. ಹೊರಟೆ ಓದನೆ ಕುಮಾರ, ಕುಮಾರ, ಕುಮಾರ. ಹಾ, ಜನಾರ್ದನ, ಈ ಮದಾಂಧರನ್ನು ತಡೆಯುವರು ಯಾರೂ ಇಲ್ಲವಲ್ಲ. ಯಾವರು ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ನಂಬಿ ಆಶ್ರಯಿಸುವನು ಅವನು ಜಾಗೃತಿಯಾಗಿ ಸಂಕಟಕ್ಕೆ ಈಡಾಗುವನು. ಹೋಗುವಿದರ ಗಾಂಧಾರಿಯನ್ನು ಕರೆದುಕೊಂಡು ಬಾ, ಅವಳೊಂದು ಸಾರಿ ಪ್ರಯತ್ನಿಸು ನೋಡಲಿ. ಕುಮಾರನಲ್ಲಿ ಯಾರು? ನನ್ನನ್ನು ಕರೆಸಿದವರಾರು? ಕುರುವೃದ್ಧರೇ, ನೀವೇ ಈ ಮದಾಂಧರನ್ನು ದಮನಿಸದೆ ಹೋದರೆ ಈ ನಿಮ್ಮ ವಿಖ್ಯಾತಿ ವಂಶದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿಗಳನ್ನು ಬಂಧನದಲ್ಲಿರಿಸಿ ಆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ವಾಸುದೇವ, ಈ ದುರುಳರ ದುರ್ನಡತೆಯಿಂದ ನನ್ನ ಹೃದಯದಲ್ಲಿ ಒಂದು ಜಾರಿಯೂ ಹತ್ತಿ ಉಗಿಯುತ್ತಿರುವುದು. ಆದರೆ ನಾನೇನು ಮಾಡಲಿ? ಅಂದನು, ವೃದ್ಧನು, ಪರಹಾದೀನನು. ಹೋಗುವಿದರ ಜಾಗೃತಿಯಾಗಿ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುಮಾರನೆಲ್ಲಿ? ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆತನ ಕೈಗೆ ಏಕೆ ಒಪ್ಪಿಸಿರುವಿರಿ?
ಮಗನೆಂಬ ವ್ಯಾಮೋಹವನ್ನು ತ್ಯಜಿಸಿ ಪುನಃ ಈ ರಾಜ್ಯದ ದಂಡವನ್ನು ನಿಮ್ಮ ಕೈಗೆ ತಿಳಿದುಕೊಳ್ಳಿ. ಆಗ ತಿಳಿಯುವುದು ಅವನ ದರ್ಭಾಂತತನ ಏನೆಂಬುದಾಗಿ. ಗಾಂಧಾರಿ, ಗಾಂಧಾರಿ, ಸ್ವಾಮಿ, ಮನಸ್ಸಿನ ಚಿಂತೆಯ ಸಹಿಸಲು ನಾನು ಮನದಲ್ಲಿ ದುಗುಡವ ಪಡದಿರೆ ನಾನು ಮನಸ್ಸಿನ ಚಿಂತೆಯ ಸಹಿಸಲು ನಾನು ಗಾಂಧಾರಿ, ದುರ್ಯೋಧನನನ್ನು ಸಂಧಿಗೆ ಒಪ್ಪುವಂತೆ ಗಾಂಧಾರಿ, ದುರ್ಯೋಧನನನ್ನು ಸಂಧಿಗೆ ಒಪ್ಪುವಂತೆ ಮಾಡುವ ಪಾರವು ನಿನ್ನದೇ ದೇವಿ. ಮಾಡುವ ಪಾರವು ನಿನ್ನದೇ ದೇವಿ. ಮನಸ್ಸಿನ ಚಿಂತೆಯ ಸಹಿಸಲು ನಾನು ಗಾಂಧಾರಿ, ರಾಜ್ಯಲೋಭದಿಂದ ಮದನ್ಮದನಾಗಿರುವ ದುರ್ಯೋಧನನನ್ನು ಸಂಧಿಗೆ ಒಪ್ಪುವಂತೆ ಭಾರವು ನಿನ್ನದಾಗಿರುವುದು. ನೀನೊಂದು ಸಾರಿ ಕೊನೆಯ ಬಾರಿ ಸಂಧಿಗೆ ಪ್ರಯತ್ನಿಸುವಂತೆ ಮಾಡು. ವಿದುರ, ವಿದುರ, ಹತಭಾಗ್ಯ ಕುಮಾರನನ್ನು ಮತ್ತೊಮ್ಮೆ ಈ ಸಭೆಗೆ ಕರೆದುತ್ತಾ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ, ನಿನ್ನ ತಾಯಿ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು ಮಗನೇ. ತನಯ್ಯ, ತನಯ್ಯ, ತನಯ್ಯ. ಮಗುವೇ, ನನ್ನ ಮಾತನ್ನು ಕೇಳು. ಚಂದ, ಮಗನೇ.
ಮಹರ್ಷಿ, ಹೀಗಿರುವಾಗ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂಧಿಗೆ ಸಮ್ಮತಿಸು. ಪುನಃ ಅದೇ ಮಾತು. ಮಗು, ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ. ಇಲ್ಲ, ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನ ನಿರ್ಧಾರವು ಚಲಿಸದು. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಗೆಲ್ಲಲಿಹದನ್ನು. ಮಗನೇ, ಕೃಷ್ಣ, ನಾವು ಸಮರ ಹೆಕ್ಕ ದೀಕ್ಷರು. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಘೋರವಾದ ರಣರಂಗದಲ್ಲಿ, ರಥಿಕರ ವೀರ ಘೋಷಣದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ವಾಸನದಲ್ಲಿ. ಶಾಂತಿಯಿಂದ ರಾಜ್ಯವು ದೊರಕದು. ಸುಮ್ಮನೆ ಕಂಠ ಶೋಷಣದಿಂದ ಪ್ರಯೋಜನವಿಲ್ಲ. ಎಲ್ಲವೂ ಕೇಳಿದೆಯಲ್ಲ, ಮತ್ತೆ ಸುಮ್ಮನೆ ಇಲ್ಲೇ ನಿಂತಿರುವುದಕ್ಕೆ ನೀನಿನ್ನು ಹೊರಡಬಹುದಲ್ಲವೇ? ಛೇ, ನನಗೀಗ ಸಮಯವಿಲ್ಲ. ಸಮಯವಿಲ್ಲ? ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹೋಗು ಹತಭಾಗ್ಯ ಕುಮಾರ. ನೀನಲ್ಲದೆ ಇಡೀ ಈ ಕುರುಕುಲವೇ ನಾಶವಾಗುವುದರಲ್ಲಿ ಖಂಡಿತವಾಗಿಯೂ ಸಂಶಯವೇ ಇಲ್ಲ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ನಿನ್ನನ್ನು ಬಂಧಿಸಲು ಆ ದುರಾತ್ಮರು ತಂತ್ರ ಹೂಡಿರುವರು. ಹರಿಹರಿ, ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಇದು ಕೈ ಜೋಡಿಸಿ ಬೇಡುವೆನು. ದೇವರನ್ನೇ ಮರೆತ ಪಾಪಮಯವಾದ ಸಭೆಯಲ್ಲಿ ನೀವೊಂದು ಅರೆಗಳಿಗೆಯೂ ಇಲ್ಲಿರಬಾರದು ಪ್ರಭು. ಮೊದಲು ಇಲ್ಲಿಂದ ಹೊರಟು ಹೋಗಿ. ಸೋಲಾಯ್ತು, ಗೆಲುವಾಯ್ತು, ಏನಾಯ್ತು ಸೋಲಾಯ್ತು, ಗೆಲುವಾಯ್ತು.
ಇಲ್ಲ ತಾಯಿ, ಅದೆಂದಿಗೂ ಆಗತಕ್ಕದಲ್ಲ. ದುರ್ಯೋಧನನಿಗೆ ಹೆದರಿ ಈ ಒಬ್ಬ ಕೃಷ್ಣನು ಇಲ್ಲಿಂದ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ತಿಳಿದಿರುವೆ. ವಾಸುದೇವ, ಇದರ ಕೋಟಿ ಅಂಶಗಳಲ್ಲಿ ಒಂದು ಅಂಶ ಹೊರಟರೆ ಸಾಕು, ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶ ಗ್ರಹತಾರೆಗಳು ಮಕ್ಕಳ ತಿರುಗಲ್ಲಿನಂತೆ ಹೊರಳಾಡುತ್ತಿರುವು. ಕೋಟಿ ಕೋಟಿ ದುರ್ಯೋಧನರು ಗ್ರತಾಪ್ರಾಣರಾಗಿ ಮಣ್ಣಲ್ಲಿ ಹೊರಡಾಡುವರು. ಇಂತಹ ಒಬ್ಬ ಕೌರವನಿಗೆ ಹೆದರುವುದೇ? ಅದೆಂದಿಗೂ ಆಗತಕ್ಕದ್ದಲ್ಲ ತಾಯಿ. ಭಯವಲ್ಲ ವಾಸುದೇವ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಅದು ಅಲ್ಲದೆ ಗುರುವಿನ ಅವಹೇಳನವನ್ನು ನಾನು ಸ್ವತಃ ನೋಡಬೇಕಾಗುವುದಲ್ಲವೆಂಬ ಭಯದಿಂದ ಹೇಳುತ್ತಿರುವೆ. ವಾಸುದೇವ, ಇದು ಈ ನಿಮ್ಮ ಚರಣಗಳನ್ನಿಡಿದು ಬೇಡುವೆ. ಮೊದಲು ಈ ಸಭೆಯಿಂದ ಹೊರಟು ಹೋಗಿ ಪ್ರಭು, ಹೊರಟು ಹೋಗಿ ಇಲ್ಲಿಂದ. ಹೇಳು ತಾಯಿ, ನಿನ್ನ ಮಾತಿನಂತೆ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಪಲಾಯನ ಮಾಡೋದು ವಂಚಕ. ನಿಲ್ಲು ಸಹೋದರ ದುಶ್ಯಾಸನ, ಕರ್ಣ, ಶಕುನಿ, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ಅಮ್ಮ, ನೀ ಸುಮ್ಮನಿರು. ಮಗು, ಗಗನದ ಚಂದ್ರನಿಗಾಗಿ ಕೈ ನೀಡಿದಂತೆ ಸಮಸ್ತ ಭೂಮಂಡಲವನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ಮಹಾಮಹಿಮನನ್ನು ಬಂಧಿಸಲು ನಿನಗಾಗುವುದೇ? ಇದು ನಿನ್ನ ವ್ಯರ್ಥ ಪ್ರಲಾಪ. ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಅಮ್ಮ, ನಿನಗೊಂದು ಸರಿಯದು, ನೀ ಸುಮ್ಮನಿರು. ಸಹೋದರ ಅಗ್ರಜ, ಕರ್ಣ, ಕಟ್ಟಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನನ್ನು, ಬಣ್ಣದಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದರ. ಇದು ನಿಮ್ಮಿಂದ ಅಸಾಧ್ಯ. ಕೃಷ್ಣ, ನಿನ್ನ ಮರುಳು ಮಾತಿಗೆ ಹೇಗೂ ಭಯಪಡುವವರಿಲ್ಲ. ಕಟ್ಟಿರಿ ಬೇಗ ಕೃಷ್ಣನನ್ನು. ಕತಿ ಬೇಡ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದಂತಹ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದಕ್ಕೆ ತಾವೇ ನಿರ್ಧರಿಸಬೇಕು. ಆಗಲೇ ನಮ್ಮ ಶಕುನಿ ಮಾವರು ನಿನಗೆ ತಕ್ಕ ಸಲಹೆಯನ್ನು ಕೊಟ್ಟಿರುವರು. ಏನೆಂದು? ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು
ಆಗಲೇ ನನ್ನ ಶಕುನಿ ಮಾವವರು ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹಾ, ಅದ್ಭುತವಾದ ಸತ್ಕಾರ ಸ್ವೀಕರಿಸು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗೆ ಸ್ವೀಕರಿಸುವೆ. ಹಾ, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಕರ್ಣ, ದುಶ್ಯಾಸನ, ಶಕುನಿ, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನ ಅಂಗಗಳನ್ನು ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸುವಿರಾ? ಇದು ನಿಮ್ಮಿಂದ ಅಸಾಧ್ಯ. ಹಿಡಿಯಿರಿ, ಕಟ್ಟಿರಿ ಕೃಷ್ಣನನ್ನು. ಈಗ ಬಂಧಿಸಿರಿ ನನ್ನ.